ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಒನ್ ಆಫ್ ದಿ ಲಾರ್ಜೆಸ್ಟ್ ಒಂದು ಕರ್ನಾಟಕದಲ್ಲಿ ಒಂದು ದರ್ಶನ್ ಪೌಲ್ಟ್ರಿ ಫಾರಮಲ್ಲಿ ಇದ್ದೀವಿ. ಇವ್ರು ಬಂದು ಏನಕ್ಕೆ ಅಂದರೆ ಒಂದು BV380 ಒಂದು ಕೋಳಿ ಮರಿಗಳನ್ನ ಒಂದು ಸೌತ್ ಇಂಡಿಯಾ ಆದ್ಯಂತವ ಒಂದು ಫಾರ್ಮರಿಗೆ ಕೊಡ್ತಾ ಇದ್ದಾರೆ. ಒಂದು ದಿನದ ಮರಿ ಕೊಡ್ತಾರೆ, 5 ತಿಂಗಳದ್ದು ಕೋಳಿಗಳು ಕೊಡ್ತಾರೆ, ಏನಕ್ಕೆ ಕೊಡ್ತಾರೆ ಅಂತ ಒಂದು ಟ್ರಾವೆಲ್ ಮಾಡೋಣ. ಇವತ್ತು ಇವ್ರದ್ದು ಒಂದು ಶೆಡ್ಡಲ್ಲಿ ಇದ್ದೀವಿ BV380. ಇದ್ರ ಬಗ್ಗೆ ಮಾತಾಡ್ತಾವಣ. ಅವ್ರ ಪಕ್ಕದಲ್ಲೂ ಶೆಡ್ ಇದೆ. ಇವ್ರದ್ದು ಒಂದು ತಿಂಗಳಿಗೆ 10,000 BV380 ಒಂದು ಸೌತ್ ಇಂಡಿಯಾದಲ್ಲಿ ಮಾರ್ತಾ ಇದ್ದಾರೆ. ಈ BV380 ವಿಶೇಷತೆನೇ ಆ ಥರ. ಇದು ಒಂದು ಡೈಲಿ ಮೊಟ್ಟೆ ಇಡುತ್ತೆ. ಇದು ಎಷ್ಟು ವರ್ಷ ಮೊಟ್ಟೆ ಇಡುತ್ತೆ ಅದ್ರ ಬಗ್ಗೆ ಒಂದು ಟ್ರಾವೆಲ್ ಮಾಡೋಣ. ಇವ್ರದ್ದು ದರ್ಶನ್ ಪೌಲ್ಟ್ರಿ ಫಾರಮು ಒಂದು 2016 ಕರ್ನಾಟಕದಲ್ಲಿ ತುಮಕೂರು ಡಿಸ್ಟಿಕಲ್ಲಿ ಒಂದು ಎಲೆಮರೆ ಕಾಯಿ ಥರ ವರ್ಕ್ ಮಾಡ್ತಿದ್ದಾರೆ. ಅವರು ಒಂದು 15 ವರ್ಷ ಬಂದು ಬೇರೆ ಬೇರೆ ಒಂದು ಪೌಲ್ಟ್ರಿ ಫಾರಮಲ್ಲಿ ವರ್ಕ್ ಮಾಡಿ ಇಂಡಿಯಾದಾದ್ಯಂತ ಇವರೊಂದು ದರ್ಶನ್ ಪೌಲ್ಟ್ರಿ ಫಾರಮ್ ಅಂತ ಒಪ್ಕೊಂಡು ಮಾಡಿಕೊಂಡು ಅದರಲ್ಲಿ ಒಂದು BV380 ಮತ್ತು ಕ್ರಾಯ್ಲರ್ ಅಲ್ಲ ಸರ್, ಅದು ಹೌದು, CROILER ಕ್ರಾಯ್ಲರು, KRO ಕ್ರಾಯ್ಲರು. ಇವರು BV380 ಕ್ರಾಯ್ಲರ್ ಬಗ್ಗೆ ಒಂದು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಒಂದು ಕ್ರಾಯ್ಲರ್ ಬಗ್ಗೆ ಅಲ್ಲಿ ಮಾತಾಡೋಣ, ಇಲ್ಲಿ BV380 ಬಗ್ಗೆ ಮಾತಾಡೋಣ. ಇದು ಏನಕ್ಕೋಸ್ಕರ ಡೈಲಿ ಮೊಟ್ಟೆ ಇಡುತ್ತೆ, ಇದ್ರ ವಿಶೇಷತೆ ಏನು ಅಂತ ಹೇಳಿ, ಮತ್ತು ಇವ್ರದ್ದೊಂದು ಶೆಡ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಬನ್ನಿ ಸರ್, ನಮಸ್ತೆ. ಯಾಕೆ ನನಗೆ ಒಂದು ಖುಷಿ ಆಗುತ್ತೆ. ಅದು ಕರ್ನಾಟಕದಲ್ಲಿ ಒಂದು BV380 ಒಂದು ಕರ್ನಾಟಕದಾದ್ಯಂತ ಮತ್ತು ಸೌತ್ ಇಂಡಿಯಾದಾದ್ಯಂತ ಎಲ್ಲರಿಗೂ ಒಂದು ಮರಿಗಳು ಕೊಡ್ತಾ ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ಫಾರ್ಮರ್ಗೆ. ಒಂದು ಎನ್ಕರೇಜ್ ಆಗುತ್ತೆ. ತುಂಬ ಜನಗಳಿಗೆ ಒಂದು ಹೆಲ್ತ್ ಕಾನ್ಷಿಯಸ್ ಇರುತ್ತೆ. ಈಗ ಅವ್ರ ಮನೇಲೆ ಒಂದು 10 ಕೋಳಿ ಸಾಕಾಗ್ಬಿಟ್ಟು ಡೈಲಿ ಮೊಟ್ಟೆ ಬರುತ್ತೆ, ನಾವೇ ಮನೆ ಹತ್ರ ತೊಗೊಳ್ಳೋಣ, ಒಂದು ಫಾರಮ್ ಮಾಡಿರ್ತಾರೆ, ಆ ಥರ ಮಾಡ್ಕೊಳ್ಳೋಣ ಅಂತ ನಮಗೆ BV380 ಬಗ್ಗೆ ನಿಮ್ಮ ಹತ್ರ ಒಂದು ಟ್ರಾವೆಲ್ ಮಾಡ್ತಾ ಹೋಗೋಣ. ಇದು ಏನಕ್ಕೋಸ್ಕರ ಡೈಲಿ ಮೊಟ್ಟೆ ಇಡುತ್ತೆ, ಎಷ್ಟು ದಿನದ ಆದಮೇಲೆ ಮೊಟ್ಟೆ ಇಡುತ್ತೆ ಸರ್? ಏನಕ್ಕೋಸ್ಕರ ಅಂದರೆ ಕೋಳಿದು ಮೊಟ್ಟೆ ಇಡೋದು ಅದು ನ್ಯಾಚುರಲ್. ಅದು ಓಕೆ. ಅಲ್ಲ, ಒಂದು ವರ್ಷ ಡೈಲಿ ಮೊಟ್ಟೆ ಇಡುತ್ತೆ. ಡೈಲಿ ಮೊಟ್ಟೆ ಇಡುತ್ತೆ ಅಂದರೆ ಇದು ಏನಾಗಿದೆ, ನಾಟಿಗೂ ಇದಕ್ಕೆ ಕ್ರಾಸ್ ಮಾಡಿದ್ದಾರೆ. ಯಾವುದಕ್ಕೆ ಸರ್? ಯಾವುದು ನಾಟಿನು ಮತ್ತು ಹೈಬ್ರಿಡ್ ಕ್ರಾಸ್ ಮಾಡಿ ಜಾಸ್ತಿ ಮೊಟ್ಟೆ ಥರ ಕೊಡೋ ಥರ ಮಾಡಿದ್ದಾರೆ. ಇದಕ್ಕೆ ಮಾಡಿದ್ದಾರೆ. ಆಮೇಲೆ ಇದ್ರದ್ದು ಸ್ಪೆಷಲ್ ಏನಂದರೆ, ಈ ನಾಟಿನೂ ಇವೆರಡು ಕ್ರಾಸ್ ಮಾಡಿದ್ದ ಮೊಟ್ಟೆ ಬಂದು ಬ್ರೌನ್ ಕಲರ್ ಬರುತ್ತೆ. ಮತ್ತು ನಾಟಿಯಲ್ಲಿ ಏನು ಸಿಗುತ್ತೋ ಅಷ್ಟೇ ಕಂಟೆಂಟ್, ಅದಕ್ಕಿಂತ ಜಾಸ್ತಿ ಇರೋದು ಈ ಮೊಟ್ಟೆಯಲ್ಲಿ ಸಿಗುತ್ತೆ. ಇದ್ರೆ ಅದರದ್ದು ವಿಶೇಷತೆ. ಆಮೇಲೆ ಕ್ರಾಸ್ ಮಾಡಿರೋದ್ರಿಂದ ಇದು ನಿಮಗೆ ನಂಬರ್ ಆಫ್ ಎಗ್ಸ್ ಜಾಸ್ತಿ ಕೊಡುತ್ತೆ. ನಿಮಗೆ ಇದು ವರ್ಷ ಪೂರ್ತಿ ಕೊಡ್ತಾ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ದಿನ ಮರಿ ತಗೊಂಡೋದೆ, ಅದು ಎಷ್ಟು ತಿಂಗಳು ಮರಿ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ? ಅದು 5 ತಿಂಗಳು ಬೆಳೆಸಬೇಕು. 5 ತಿಂಗಳು ಬೆಳೆಸಾದ್ಮೇಲೆ ಅಲ್ಲಿಂದ 1 ವರ್ಷ ಕೊಟ್ಟುತ್ತೆ ಮೊಟ್ಟೆ. ಆಮೇಲೆ ನೀವು ಮಾಂಸಕ್ಕೆ ಮಾರ್ಬೋದು. ಇದು ಮಾಂಸಕ್ಕೆ ಮಾರ್ಬೋದು. ಅದು ಒಳ್ಳೆ ರೇಟ್ ಇದೆ. 1 kg ಕಡಿಮೆ ಅಂದ್ರೆ 120-130 ರೂಪಾಯಿ ಹೋಗುತ್ತೆ. ನಿಮಗೆ ಒಂದು ಕೋಳಿಗೆ ಬಂದು 250 ರೂಪಾಯಿ ಉಳಿಯುತ್ತೆ. ನಿಮಗೆ 250 ರೂಪಾಯಿ ಇದೆ ಸರ್. ನೀವು ತಿಂಗಳಿಗೆ ಒಂದು ಎಷ್ಟು BV380 ಕೋಳಿಗಳನ್ನ ಸೌತ್ ಇಂಡಿಯಾದಾದ್ಯಂತ ಕೊಡ್ತಾ ಇದ್ದೀರಾ? ನಾನು ಈಗ 10,000 ಪ್ರತಿ ತಿಂಗಳು 10,000 ಆಗ್ತಾ ಇದ್ದೀನಿ. ಅದು 10,000 ಮರಿ ತಂದು ಅದು 5 ತಿಂಗಳು ಆದಮೇಲೆ ಬೆಳೆಸಿನಿ. ನಂದು ಇದೇ ಥರ ಫಾರ್ಮ್ 4-5 ಕಡೆ ಮಾಡ್ಕೊಂಡಿದ್ದೀವಿ. ಬೆಳೆಸಿ ಮಾರ್ತಾ ಇದ್ದೀವಿ. ಬೆಳೆಸಿ ಸೌತ್ ಇಂಡಿಯಾದಲ್ಲಿ ಎಲ್ಲ. ಅದು ನನ್ನ ಸ್ಪೆಷಲ್ ಆಗಿ ನನ್ನ ಕಾನ್ಸೆಪ್ಟ್ ಏನಂದರೆ, ಸ್ಮಾಲ್ ರೈತರಿಗೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ. ಹಳ್ಳಿ ಕಡೆ ಎಲ್ಲ 500, 1000, 200, 300 ಈ ಥರ ಕೇಳೋರಿಗೆಲ್ಲ ಕೊಟ್ಟು ಅವರೇ ಸ್ವಂತ ಇದು ಮಾಡ್ಕೊಳ್ಳೋದು. ಅಕಸ್ಮಾತ್ ಅವ್ರಿಗೆ ಏನಾದರೂ ಮೊಟ್ಟೆ ಮಾರಕ್ಕೆ ಆಗಲ್ಲ ಅಂದರೆ ಅದಕ್ಕೂ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಈಗ ನಾರ್ಮಲ್ ಮೊಟ್ಟೆ ಈಗ ಅಂಗಡಿಲೆಲ್ಲ ಏನು ರೇಟ್ ಇದೆ? ಈಗ ಒಂದೊಂದು ಮೊಟ್ಟೆನೂ ಅಂತ ನಾನು ಹೋಗಿದ್ದೆ. ಈಗ ನಾನೇ ಒಂದು ಕಡಕ್ನಾಥ್ ಮಾಡಿದ್ದೆ. ಈಗ ಆನ್ಲೈನಲ್ಲಿ ನೋಡಿದರೆ 30 ರೂಪಾಯಿ, ಮತ್ತು ಇನ್ನೊಂದು ನಾಟಿ ಕೋಳಿ ಮೊಟ್ಟೆ ನೋಡಿದರೆ 15 ರೂಪಾಯಿ. BV380 ಮೊಟ್ಟೆ ಏನು ಮಾಮೂಲಿ ಬಾಯ್ಲರ್ ಮಾಮೂಲಿ ಫಾರಮ್ ಕೋಳಿ ಮೊಟ್ಟೆ ಏನು ರೇಟ್ ಇದೆ? ಈಗ ಒಂದೊಂದಕ್ಕೂ ಮೊಟ್ಟೆ ಒಂದೊಂದು ವಿಶೇಷತೆ ಹೇಳ್ತಾರೆ. ಇದು ಬಂದು 7-8 ರೂಪಾಯಿ ಹೋಗ್ತಾ ಇದೆ ಅಂಗಡಿಯಲ್ಲಿ 7-8 ರೂಪಾಯಿ ಹೋಗುತ್ತೆ. ಮಾಮೂಲಿ ವೈಟ್ ಮೊಟ್ಟೆ ಬಂದು ನಿಮ್ಗೆ 5 ರೂಪಾಯಿ ಹೋಗುತ್ತೆ. 5 ರೂಪಾಯಿ ಹೋಗುತ್ತೆ. ಈಗ ಮಾಮೂಲಿ ಫಾರಮ್ ಮೊಟ್ಟೆ 5 ರೂಪಾಯಿ, BV380 8 ರೂಪಾಯಿ, ನಾಟಿ ಕೋಳಿ ಮೊಟ್ಟೆ 15, ಕಡಕ್ನಾಥ್ 30 ರೂಪಾಯಿ. ಒಂದೊಂದು ವಿಶೇಷತೆ ಇರುತ್ತೆ. ಅದನ್ನ ನಾವು ತಿಳ್ಕೊಬೇಕಾಗುತ್ತೆ ಅಗ್ರಿಕಲ್ಚರ್ ರೈತರುಗಳು. ಅದರಲ್ಲಿ ಏನಕ್ಕೆ ಇದಕ್ಕೆ ಮಾಮೂಲಿ ಫಾರಮ್ ಕೋಳಿ ಮೊಟ್ಟೆ ಕೋಳಿ ಅದಕ್ಕೆ ಯಾಕೆ 5 ರೂಪಾಯಿ, ಇದಕ್ಕೆ ಯಾಕೆ 8 ರೂಪಾಯಿ, ಇದಕ್ಕೆ ಯಾಕೆ ನಾಟಿ ಕೋಳಿಗೆ ಯಾಕೆ 15, ಮತ್ತು ಇದಕ್ಕೆ ಯಾಕೆ 30 ರೂಪಾಯಿ ಅಂತ ಯಾವುದು ಕಡಕ್ನಾಥ್ ಒಂದೊಂದು ವಿಶೇಷತೆ ಇರುತ್ತೆ. ಆಮೇಲೆ ಇದು ಯಾವ್ಯಾವುದು ಎಷ್ಟು ಮೊಟ್ಟೆ ಕೊಡುತ್ತೋ ಅದ್ರ ಮೇಲೆ ರೇಟು, ಅದಕ್ಕೆ ಹಾಕುವಂಥ ನಾವು ಫುಡ್ ಹಾಕ್ತೀವಲ್ಲ ಅದ್ರ ಖರ್ಚು, ಇದ್ರ ಮೇಲೆ ಇದು ಮಾಡ್ತೀವಿ. ಓಕೆ ಸರ್. ಈಗ ನಾನೊಂದು ತೊಗೊಂಡು ಹೋದೆ. ಈಗ ನಾನು ಅಕಸ್ಮಾತ್ ನನಗೇನೆ ಡೈಲಿ ಒಂದು ಹ್ಯಾಬಿಟು, ಡೈಲಿ ಒಂದು ಮೊಟ್ಟೆ ತಿನ್ಬೇಕು. ನಾನು ನಿಮ್ಮ ಹತ್ರ ಒಂದು ಕೊಟ್ಟು ತೊಗೊಂಡು ಹೋದೆ, ಯಾವುದೋ ಒಂದು 5 ತಿಂಗಳದ್ದು ತೊಗೊಂಡು ಹೋದೆ. 5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಈಗ 5 ತಿಂಗಳದ್ದು ಒಂದು 400 ರೂಪಾಯಿ ರೇಟ್ ಹೇಳ್ತಾ ಇದ್ರಿ ಸರ್. 5 ತಿಂಗಳು ರೆಡಿ ಇರುತ್ತೆ, ನೀವು ತಗೊಂಡೋದಾಗ ನಾಳೆನೇ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಇದಕ್ಕೆ ಬಂದು ನಾನೆಲ್ಲಾದರೂ ಹೊರಗಡೆ ಹಂಗೆ ಬಿಡ್ಕೊತೀನಿ, ನಾನು ಏನೂ ಹಾಕಲ್ಲ. ಡೈಲಿ ಮೊಟ್ಟೆ ಇಡುತ್ತೆ, ತಗೊಂಡು ಕಟ್ ಮಾಡಿ ಆಮ್ಲೆಟ್ ಮಾಡ್ಕೊಂಡು ಮೊಟ್ಟೆ ಮಾಡ್ಕೊಂಡು ಡೈಲಿ ತಿನ್ನಬೇಕು ಅಂತ. ಆ ಥರ ಇದು ಹೊರಗಡೆ ಬಿಟ್ಟು ಆ ಥರ ಎಲ್ಲ ತಿನ್ನಲ್ವ ನಾಟಿ ಕೋಳಿ ಥರ? ಅಲ್ಲ, ತಿನ್ನುತ್ತೆ. ಆದರೆ ಏನಾಗುತ್ತೆ ಅಂದರೆ ಮೊಟ್ಟೆ ನಿಮಗೆ ಡೈಲಿ ಬರಲ್ಲ. ಯಾಕಂದರೆ ಅಷ್ಟೊಂದು ಅದಕ್ಕೆ ಪ್ರೋಟೀನ್ ಎನರ್ಜಿ ಸಿಕ್ಕಿರಲ್ಲ ಅದು ನ್ಯಾಚುರಲ್ ಆಗಿ. ಇಲ್ಲಾಂದರೆ ಸ್ಕಿಪ್ ಆಗುತ್ತೆ, ಒಂದಿನ ಇಟ್ಟರೆ ಒಂದಿನ ಇಡಲ್ಲ, ಆ ಥರ ಆಗುತ್ತೆ. ನೀವು ಸ್ವಲ್ಪ ಅದ್ರ ಜೊತೆಗೆ ಫೀಡನ್ನು ಹಾಕಿಬಿಟ್ರೆ ನಿಮಗೆ ಡೈಲಿ ಬರುತ್ತೆ. ಓಕೆ ಸರ್. ಆಮೇಲೆ ನಾನು ನೋಡ್ತಾ ಇದ್ದೆ, ತುಂಬ ಜನ ಏನು ಮಾಡ್ತಾರೆ, ಈಗ ಮೊಟ್ಟೆ ಕೋಳಿ ಮತ್ತು ಡೈಲಿ ಮೊಟ್ಟೆ ಇಡುತ್ತೆ ಗೇಜ್ಗಳು ಮಾಡ್ತಿರ್ತಾರೆ. ನಾನು ತುಂಬ ಕಡೆ ಒಂದು ಸ್ಟಡಿ ಮಾಡಿದ್ದೆ ಸರ್. ನಾವು ಕೋಳಿನೂ ಕೊಡ್ತೀವಿ, ಗೇಜು ಕೊಡ್ತೀವಿ ಅಂತ ಅವ್ರಿಗೆ ಡಬಲ್ ಇನ್ಕಮು. ಓಕೆನಾ? ಈ ಕಡೆ ಗೇಜಲ್ಲೂ ದುಡ್ಡು ಬರುತ್ತೆ ಅವರಿಗೆ, ಕೋಳಿಲೂ ದುಡ್ಡು ಬರುತ್ತೆ. ನೀವು ಯಾಕೆ ಗೇಜಲ್ಲಿ ಇಡ್ತಲ್ಲ ಹಿಂಗೆ ನೆಲದಲ್ಲಿ ಮೊಟ್ಟೆ ಇಡಿಸ್ತಾ ಇದ್ದೀರಾ? ಇದು
ಸರ್ ಕೋಳಿ ಬಂದು ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಬೆಳೆದ್ರೆ ಅದು ಚೆನ್ನಾಗಿರುತ್ತೆ ಅಂತ, ಸ್ಟ್ರೆಂತ್ ಇರುತ್ತೆ ಅಂತ. ಈಗ ಹೆಂಗೆ ನಾಟಿ ಕೋಳಿ ನೀವು ಹೆಂಗೆ ಫಾರ್ಮ್ ನಾರ್ಮಲ್ ಆಗಿ ಎಲ್ಲ ಫೀಲ್ಡಲ್ಲಿ ಬಿಡ್ತೀರಲ್ಲ ಅದೇ ಥರ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ಅದಕ್ಕೂ ಒಂದು 5% ಡಿಫ್ರೆನ್ಸ್ ಆಗ್ಬೋದು. ಮೊಟ್ಟೆ ಇದರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಆಮೇಲೆ ಇದರಲ್ಲಿ ಒಂದು ಏನಂದ್ರೆ ನಿಮಗೆ ಮೊಟ್ಟೆ ಇಟ್ಟಾಗ ನಾವು ತಗೋಬೇಕು ಬೇಗ, ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ರೆ ಕುಕ್ಬಿಡುತ್ತೆ ಅಂತ ಒಂದು ಇದಿರುತ್ತೆ. ಮತ್ತೆ ನೀವೆಲ್ಲ ಕೊಕ್ಕೆಲ್ಲ ಕಟ್ ಮಾಡಿದೀವಿ ಆದ್ರೂ ಜಾಸ್ತಿ ಹಂಗೆ ಬಿಟ್ಟರೆ ತುಳಿದು ಹೊಡೆದಾಗ ನ್ಯಾಚುರಲ್ ಆಗಿ ಟೇಸ್ಟ್ ಮಾಡುತ್ತೆ. ಈಗ ನಮ್ಮ ಮನೇಲಿ ಒಂದು ಕೋಳಿ ಸಾಕಂದ್ರೆ ನಾವು ಫೀಡ್ಗಳನ್ನ ನೀವು ಹೇಳೋ ಫೀಡ್ಗಳನ್ನ ಹಾಕಬೇಕು. ಸಪ್ಲಿಮೆಂಟ್ ಸ್ವಲ್ಪ ಮಾಡಬೇಕು, ಸಪ್ಲಿಮೆಂಟ್ ಮಾಡ್ಕೋಬೇಕು. ಫಾರ್ಮುಲಾ ಬೇಕು ಅಂದ್ರೆ ಹೇಳ್ಕೊಡ್ತೀರಾ, ಇಲ್ಲ ಅಂದ್ರೆ ನಿಮ್ಮ ಹತ್ರ ಎರಡೂ ಇದೆ. ಫಾರ್ಮುಲಾನು ಹೇಳ್ಕೊಡ್ತೇವೆ ಮತ್ತೆ ನಾವು ರೆಡಿನೂ ಮಾಡಿ ಕೊಡ್ತೀವಿ ಫೀಡನ್ನು. ಸರ್ ಈಗ 5 ತಿಂಗಳಾದ್ಮೇಲೆ ಏನಾದರೂ 5 ತಿಂಗಳು ತಗೊಂಡೋದು ಅದಕ್ಕೆ ಏನಾದ್ರು ಕಾಯಿಲೆ ಗಿಲೆ ಬರುತ್ತೆ 5 ತಿಂಗಳಾದ್ಮೇಲೆ? ಅದುವರೆಗೂ ಎಲ್ಲ ವ್ಯಾಕ್ಸಿನ್ ಮಾಡಿರ್ತೀವಿ, 99% ಬರಲ್ಲ. ಅಕಸ್ಮಾತ್ ಏನಪ್ಪ ಅಂದ್ರೆ ಅದಕ್ಕೂ ಸ್ವಲ್ಪ ಕಾಯಿಲೆ ಬರುತ್ತೆ. ಯಾವುದು ಈಗ 5 ತಿಂಗಳಾದ್ಮೇಲೆ ನಾನು ಯಾಕಂದ್ರೆ ಆವಾಗ ಏನು ಕಾಯಿಲೆ ಬರ್ಬೋದು? ಕಾಯಿಲೆ ಮೋಸ್ಟ್ಲಿ ಏನೂ ಬರಲ್ಲ. ಏನಾದರೂ ಅದಕ್ಕೇನು ಅಂತ ಈ ರಾಣಿಕೆ ಡಿಸೀಸ್ ಅಂತ ಒಂದು ಇರುತ್ತೆ, ಅದಕ್ಕೇನು ಮಾಡ್ತೀವಿ ಮತ್ತೆ ನೀರಲ್ಲಿ ವ್ಯಾಕ್ಸಿನ್ ಕೊಡ್ತೀವಿ. ಒಂದು 40 ದಿನ 50 ದಿನಕ್ಕೆ ಆದಾಗ ಮತ್ತೆ ನೀರಲ್ಲಿ ಕೊಟ್ಟಾಗ ಮತ್ತೆ ಅದೇನು ಬರಲ್ಲ, ಅವಾಯ್ಡ್ ಆಗುತ್ತೆ. ನಿಮ್ಗೆ ಏನಿದ್ರು ಸ್ಟಾರ್ಟಿಂಗ್ ಕೋಳಿಗಳಿಗೆ ಕಾಯಿಲೆ ಬರೋದು ಬೇಸಿಕ್ಕಿಂದ 5 ತಿಂಗಳಿಂದ 18 ವಾರ ಒಳಗಡೆನೆ ಬರುತ್ತೆ, ಅದ್ರ ಮೇಲೆ ಬರಲ್ಲ. ಅದ್ರ ಒಳಗಡೆ ಚೆನ್ನಾಗೆಲ್ಲ ವ್ಯಾಕ್ಸಿನ್ ಕೊಟ್ಟರೆ ಫುಲ್ ಲೈಫ್ ಚೆನ್ನಾಗಿರುತ್ತೆ. ಓಕೆ, ಅವಾಗ ಏನೇನೆಲ್ಲ ವ್ಯಾಕ್ಸಿನೇಷನ್ ಕೊಡ್ತೀರಾ? ಅವಾಗ ಏನೇನು ಕಾಯಿಲೆಗಳು ಬರುತ್ತೆ? ಯಾಕೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದರಲ್ಲಿ ಮೇಜರ್ ಆಗಿ ಬಂದು ಒಂದು 2-3 ಕಾಯಿಲೆ ಅಂತ ಇದೆ. ಮಾಮೂಲಿ ನೀವು ಕೊಕ್ಕರೆ ಕಾಯಿಲೆ ಅಂತ ಕೇಳಿರ್ತೀರಲ್ವಾ, ಇದು ಮಾಮೂಲಿ ಸರ್ವೇ ಸಾಮಾನ್ಯ ಬರೋದು. ಮತ್ತೆ ಇನ್ನೊಂದು ರಾಣಿಕೆಟ್ ಡಿಸೀಸ್ ಅಂತ ಅದೊಂದಿದೆ, ಮತ್ತೆ ಗುಂಬಾರು ಅಂತ ಒಂದು ಬರುತ್ತೆ. ಈ ಥರ ಒಂದು 2-3 ಇದೆ. ಅದಕ್ಕೆಲ್ಲ ವ್ಯಾಕ್ಸಿನ್ ಮಾಡಿರ್ತೀವಿ, 99% ಅವಾಯ್ಡ್ ಆಗುತ್ತೆ. ಅದು ಕಾಯಿಲೆ ಬಂತು ಅಂದರೆ ಈಗ ಯಾವುದೋ ಒಂದು ಕಾಯಿಲೆ ಹೇಳಿದ್ರೆ, ಈಗ ಆ ಕಾಯಿಲೆ ಬಂತು ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಯಾಕೆ ನಮಗೇನು ಎಜುಕೇಷನೇ ಇಲ್ಲ, ಗೊತ್ತಾಗಬೇಕಲ್ಲ ಅದು ಹೆಂಗೆ ಬಂತು ಅಂತ. ಅಲ್ಲ, ಆಗಲೇ ಬರ್ಡ್ ಮಾರ್ಟಾಲಿಟಿ ಬರುತ್ತೆ, ಫೀಡ್ ಕನ್ಸಂಪ್ಷನ್ ಕಡಿಮೆ ಆಗಿರುತ್ತೆ. ಯಾವ್ದಾರು ಒಂದು ಯಾವ ಕಾಯಿಲೆ ಬರುತ್ತೆ ಅಂದರೆ ಸರ್? ಈಗ ಟೋಟಲ್ ಆಗಿ ಕೊಕ್ಕರೆ ಕಾಯಿಲೆ ಕೊಕ್ಕರೆ ಕಾಯಿಲೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದೇ ಫೆದರ್ ಎಲ್ಲ ತಲೆ ಮೇಲೆ ಕೂದಲೆಲ್ಲ ಒಂಥರ ರಫ್ ಆಗಿರುತ್ತೆ. ಆಮೇಲೆ ಮೋಷನ್ ಎಲ್ಲ ಗ್ರೀನ್ ಕಲರ್ ಮೋಷನ್ ಬರುತ್ತೆ ಅದರದ್ದು. ಅದಕ್ಕೆ ನೋಡಿದ ತಕ್ಷಣ ನಾವು ಇಮಿಡಿಯೇಟ್ ಏನೋ ಟ್ರೀಟ್ಮೆಂಟ್ ಕೊಟ್ಟರೆ ಅವಾಯ್ಡ್ ಆಗುತ್ತೆ ಅದೆಲ್ಲ. ಅದು ಕೊಕ್ಕರೆ ಕಾಯಿಲೆ ಓಕೆ ಗೊತ್ತಾಯ್ತು. ಆಮೇಲೆ ನೆಕ್ಸ್ಟ್ ಬೇರೆ ಕಾಯಿಲೆ ಬಂತು ಅಂದರೆ ಇನ್ನೊಂದು IBD ಗುಂಬಾರು ಅಂತ ಬರುತ್ತೆ. ಅದು ಬಂದಾಗ ವೈಟ್ ಮೋಷನ್ ಬರುತ್ತೆ ನಿಮಗೆ. ವೈಟ್ ಮೋಷನ್ ಬಂದಾಗ ಅದು ನೋಡ್ಬಿಟ್ಟು ಅದಕ್ಕೆ ಮತ್ತೆ ನಾವು ಏನಾದ್ರು ಸಪ್ಲಿಮೆಂಟ್ ಮಾಡೋಕೆ. ಆಮೇಲೆ ಇನ್ನೇ ಕಾಯಿಲೆ ಬರುತ್ತೆ? ಅಷ್ಟು ಬಿಟ್ಟರೆ ಬೇರೆ ಏನು ಬರಲ್ಲ. ಇದು ಮತ್ತೆ ಇನ್ನೊಂದು ವಿಂಗ್ರಾಟ್ ಅಂತ ಒಂದು ಬರುತ್ತೆ, ರೆಕ್ಕೆ ಕೊಳ್ತಾ ರೋಗ ಅಂತ. ಅದಕ್ಕೆಲ್ಲ ವ್ಯಾಕ್ಸಿನ್ ಮಾಡಿರ್ತೀವಿ, ಬರಲ್ಲ ಅದೆಲ್ಲ. ಅವೆಲ್ಲ ಫ್ರೀ ಆಗಿಬಿಟ್ರೆ ಬರಲ್ಲ, ತುಂಬ ಟೈಟ್ ಮಾಡಿ ಆ ಥರ ಮಾಡಿದ್ರೆ ಬರುತ್ತೆ. ಈಗ ಅಕಸ್ಮಾತ್ ನಾವು ಏನೇ ಬಂದರೆ ಸಪ್ಲಿಮೆಂಟ್ ನಿಮ್ಮ ಹತ್ರ ಕೇಳ್ಕೊಂಡೆ ತಗೊಂಡೆ ನಾವು ಮಾಡ್ಬೋದು. 99% ಬರಲ್ಲ ಅಷ್ಟೊಂದು. ಈಗ ನೀವು ತುಂಬ ನೆಗ್ಲೆಕ್ಟ್ ಮಾಡಿ ಸರಿಯಾದ ಫುಡ್ ಕೊಟ್ಟಿಲ್ಲ ಅಂದರೆ ಮಾತ್ರ ಬರ್ಬೋದು ಅಷ್ಟೇ, ವೀಕ್ ಆಗಿ ಆ ಥರ ಇದೆ, ಇಲ್ಲಾಂದರೆ ಬರಲ್ಲ. ಓಕೆ, ನಾವು ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾರ್ಕೆಟ್ ಸರ್ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಯಾರಿಗೆ ಒಂದು ಎಜುಕೇಷನ್ ಬೇಕು ಅಂದರೆ ಒಂದು ಅಗ್ರಿಕಲ್ಚರ್ ಒಂದು ಪ್ರಾಪರ್ ಎಜುಕೇಷನ್ ಬೇಕಾಗುತ್ತೆ. ಯಾವ ಕಾಯಿಲೆ ಬರುತ್ತೆ, ಏನು, ಅದಕ್ಕೆ ಎಷ್ಟು ಫೀಡ್ ಖರ್ಚಾಗುತ್ತೆ. ನಿಮಗೆ ಒಂದು ಮೊಟ್ಟೆ ನಿಮಗೆ ಇಡ್ತಂದರೆ 5 ರೂಪಾಯಿ, ನಿಮಗೆ ಒಂದು ಮೊಟ್ಟೆಗೆ 5 ರೂಪಾಯಿ ಮಾರ್ತಂದರೆ 3ರಿಂದ 3.5 ರೂಪಾಯಿ ನಿಮಗೆ ಎಕ್ಸ್ಪೆಂಡಿಚರೇ ಬರುತ್ತೆ. ಓವರಾಲ್ ಆಗಿ 1.5 ರೂಪಾಯಿ ಲಾಭ ಬರುತ್ತೆ. ಯಾವುದೇ ಒಂದು ಪ್ರಾಪರ್ ಅರ್ಜಿ ಕೆಲಸ ಮಾಡ್ಬೇಕಾದ್ರೆ ಈ ಥರ ಒಂದು ಸಾಧಕರ ಹತ್ರ ಒಂದು ಕೈ ಜೋಡಿಸಿ ಅವ್ರ ಹತ್ರ ಒಂದು ಎಜುಕೇಷನ್ ತೊಗೊಂಡು, ಈಗ 100 ಕೋಳಿಗೆ ಡೈಲಿ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಎಕ್ಸ್ಪೆಂಡಿಚರ್ ಬರುತ್ತೆ, ಎಷ್ಟು ಮಾರ್ಕೆಟ್ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಒಂದು ಟ್ರಾವೆಲ್ ಮಾಡೋಣ ಮುಂದಿನ ದಿನಗಳಲ್ಲಿ.